ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿನ್ನ ಮನೆಯಲ್ಲಿ ಅದ್ಭುತ ನಡೆಯುತ್ತೆ ನೋಡಿ. ಈ ವಾರದಲ್ಲಿ ನಾನು ಕೊಡೋ ಕಾಣಿಕೆ ನೀನು ಊಹಿಸಲು ಸಾಧ್ಯವಿಲ್ಲ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ನಾಳೆ ಗುರುವಾರ ದಿನ. ಈ ವಾರದಲ್ಲಿ ನಮಗೆ ಸಾಯಿ ಸ್ವತಃ ಬಂದು ನಮಗೆ ಒಂದು ಕಾಣಿಕೆ ಕೊಡ್ತಾ ಇದ್ದಾರೆ. ಅದು ಏನು ಅಂತ, ನಮ್ಮ ಮನೆಯಲ್ಲಿ ಎಂಥ ಅದ್ಭುತ ನಡೆಯುತ್ತೋ ಮೊದಲು ಸಾಯಿ ತಂದಿರುವಂಥ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳೋಣ. ಮಗು, ಜೀವನದಲ್ಲಿ ಕೆಲವು ತಪ್ಪುಗಳನ್ನು ಹಣದಿಂದ ಸರಿಪಡಿಸಬಹುದು, ಕೆಲವು ತಪ್ಪುಗಳನ್ನು ಕ್ಷಮೆಯಿಂದ ಸರಿಪಡಿಸಬಹುದು. ಆದರೆ ಕೆಲವು ತಪ್ಪುಗಳನ್ನು ಮಾಡಿದ ನಂತರ ಎಷ್ಟು ಅತ್ತರೂ ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಕಾಲ ಹಿಂದಿರುಗುವುದಿಲ್ಲ. ಇಂದು ನಾನು ಹೇಳುವ ಕತೆ ಉದಾಹರಣೆ. ಒಂದು ಹಳ್ಳಿಯಲ್ಲಿ ವಿಜಯ್ ಎಂಬ ಯುವಕನಿದ್ದ. ಅವನು ಶ್ರಮಜೀವಿ. ಆದರೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ನಾಳೆ ಮಾಡುತ್ತೇನೆ, ಎಲ್ಲಾ ಕೆಲಸಕ್ಕೂ ಇದೇ ಉತ್ತರ. ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದೆ, ನಾಳೆ ಹೋಗೋಣ. ತಂದೆಯ ಜೊತೆ ಒಂದು ದಿನ ಕಳೆಯೋದೇ, ಸಮಯ ಸಿಕ್ಕಾಗ ನೋಡೋಣ. ದೇವರಿಗೆ ನಮಸ್ಕಾರ ಮಾಡೋದೇ, ವಯಸ್ಸಾದ ಮೇಲೆ ಮಾಡುತ್ತೇನೆ. ಹೀಗೆ ಪ್ರತಿಯೊಂದನ್ನು ಮುಂದೂಡುತ್ತಲೇ ಇದ್ದ. ಒಂದು ದಿನ ಅವನ ತಂದೆ ನಿಧಾನವಾಗಿ ಹೇಳಿದ್ರು, ಮಗನೇ, ಜೀವನದಲ್ಲಿ ಮರಳಿ ಬಾರದ ಎರಡು ವಿಷಯಗಳಿವೆ, ಕಳೆದ ಸಮಯ ಮತ್ತು ನಮ್ಮನ್ನು ಪ್ರೀತಿಸುವವರು ಹೃದಯ. ವಿಜಯ ನಗುತ್ತಾ ಹೇಳಿದ, ಅಪ್ಪ, ಇನ್ನೂ ತುಂಬಾ ಸಮಯ ಇದೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಕೆಲವೊಮ್ಮೆ ನಾಳೆ ಎಂಬುದು ನಮ್ಮ ಜೀವನದಲ್ಲಿ ಎಂದಿಗೂ ಬರೋದೇ ಇಲ್ಲ. ಮರುದಿನ ಬೆಳಿಗ್ಗೆ ವಿಜಯ ಎಂದಿನಂತೆ ಕೆಲಸಕ್ಕೆ ಹೊರಡಲು ಸಿದ್ಧನಾದ. ಅಷ್ಟರಲ್ಲಿ ಅವನ ತಾಯಿ ನಿಧಾನವಾಗಿ ಕರೆದಳು, ಮಗನೇ, ಇಂದು ಸ್ವಲ್ಪ ಬೇಗ ಮನೆಗೆ ಬಾ, ನಿನ್ನ ಜೊತೆ ಊಟ ಮಾಡಬೇಕು ಅನಿಸುತ್ತೆ. ವಿಜಯ ಗಡಿಯಾರ ನೋಡಿದ. ಅಮ್ಮ, ಇಂದು ತುಂಬಾ ಕೆಲಸ ಇದೆ, ನಾಳೆ ಖಂಡಿತ ಬೇಗ ಬರುತ್ತೀನಿ ಎಂದು ಹೇಳಿ ಹೊರಟ. ತಾಯಿಯ ಮುಖದಲ್ಲಿ ಸಣ್ಣ ನಗು ಇತ್ತು, ಆದರೆ ಕಣ್ಣಲ್ಲಿ ಹೇಳಲಾಗದೆ ಒಂದು ನೋವು ಕೂಡ ಇತ್ತು. ಆ ದಿನ ಕೆಲಸ ಬಹಳ ಹೆಚ್ಚಿತ್ತು. ಸಂಜೆ ಆಯ್ತು, ರಾತ್ರಿ ಆಯ್ತು. ಮನೆಗೆ ಬರೋ ವೇಳೆಗೆ ತುಂಬಾ ತಡವಾಯಿತು. ಮನೆ ಬಾಗಿಲ ಮುಂದೆ ಜನರು ನಿಂತಿದ್ರು. ವಿಜಯನ ಹೃದಯ ಒಮ್ಮೆಲೆ ಜೋರಾಗಿ ತಡಕಾಡಿತು. ಅವನು ಓಡುತ್ತಾ ಒಳಗೆ ಹೋದ. ಅವನ ತಾಯಿ ಹಾಸಿಗೆಯ ಮೇಲೆ ಮಲಗಿದ್ಲು, ಕಣ್ಣು ಮುಚ್ಚಿಕೊಂಡಿದ್ಲು. ಪಕ್ಕದಲ್ಲಿದ್ದ ವೈದ್ಯರು ನಿಧಾನವಾಗಿ ಹೇಳಿದ್ರು, ನಿಮ್ಮ ತಾಯಿಗೆ ಮಧ್ಯಾಹ್ನವೇ ಹೃದಯಘಾತವಾಯಿತು. ಕೊನೆಯ ಕ್ಷಣವರೆಗೂ ನನ್ನ ಮಗ ಬರುತ್ತಾನೆ ಎಂದು ಕಾಯ್ತಿದ್ರು. ಆ ಮಾತು ಕೇಳಿದ ವಿಜಯನ ಕಾಲಿನ ಕೆಳಗಿನ ನೇಲವೇ ಜಾರಿದಂತಾಯ್ತು. ಅವನು ತಾಯಿಯ ಕೈ ಹಿಡಿದು ಅಳಲು ಪ್ರಾರಂಭಿಸಿದ. ಅಮ್ಮ, ನಾನು ಬಂದಿದ್ದೇನೆ, ಕಣ್ಣು ತೆರವು. ಅಮ್ಮ, ನೀನು ಕೇಳಿದ ಒಂದು ಊಟವನ್ನಾದರೂ ಜೊತೆಗೆ ಮಾಡೋಣ. ಆದರೆ ಈ ಬಾರಿ ಉತ್ತರವೇ ಇರಲಿಲ್ಲ. ಮನೆ ತುಂಬ ಮೌನ. ವಿಜಯನ ಅಳುವ ಧ್ವನಿ ಮಾತ್ರ. ಅವನ ತಂದೆ ಹತ್ತಿರ ಬಂದು ಒಂದು ಹಳೆಯ ತಟ್ಟೆಯನ್ನು ತೋರಿಸಿದ್ರು. ಅದರ ಮೇಲೆ ಎರಡು ಎಲೆಗಳನ್ನು ಹಾಕಲಾಗಿತ್ತು. ಒಂದು ವಿಜಯನಿಗಾಗಿ, ಇನ್ನೊಂದು ಅವನ ತಾಯಿಗಾಗಿ. ತಂದೆ ಕಣ್ಣೀರು ಒರೆಸಿಕೊಂಡು ಹೇಳಿದ್ರು, ನಿನ್ನ ಜೊತೆ ಕೊನೆಯ ಬಾರಿ ಊಟ ಮಾಡಬೇಕು ಅಂತ ಅವಳು ಬೆಳಗ್ಗೆಯಿಂದಲೇ ಸಿದ್ಧತೆ ಮಾಡಿಕೊಂಡಿದ್ಲು. ಆ ಮಾತು ವಿಜಯನ ಹೃದಯವನ್ನು ಚೂರಾಗಿಸಿತು. ಅವನಿಗೆ ತಂದೆ ಹೇಳಿದ್ದ ಮಾತು ನೆನಪಾಯಿತು, ಕಳೆದ ಸಮಯ ಮತ್ತು ನಮ್ಮನ್ನು ಪ್ರೀತಿಸುವವರ ಹೃದಯ ಮರಳಿ ಬರೋದಿಲ್ಲ. ಆ ದಿನ ಮೊದಲ ಬಾರಿಗೆ ವಿಜಯನಿಗೆ ನಾಳೆ ಎನ್ನುವ ಪದ ಎಷ್ಟು ದೊಡ್ಡ ಮೋಸವೋ ಅರ್ಥವಾಯಿತು. ಮಕ್ಕಳೇ, ನಿನ್ನನ್ನು ಪ್ರೀತಿಸುವವರಿಗೆ ಸಮಯ ಕೊಡು. ಕೆಲಸ ಮತ್ತೆ ಸಿಗಬಹುದು, ಹಣ ಮತ್ತೆ ಬರಬಹುದು. ಆದರೆ ಒಬ್ಬ ಮನುಷ್ಯ ಹೋದ ಮೇಲೆ ಅವನ ಜೊತೆ ಕಳೆಯಬೇಕಿದ್ದ ಸಮಯ ಮತ್ತೆ ಎಂದಿಗೂ ಸಿಗೋದಿಲ್ಲ. ತಾಯಿಯ ಅಂತ್ಯಕ್ರಿಯೆ ಮುಗಿದು ಕೆಲವು ದಿನಗಳು ಕಳೆದುವು. ಆದರೆ ವಿಜಯನ ಮನಸ್ಸಿನಲ್ಲಿದ್ದ ನೋವು ಮಾತ್ರ ಕಡಿಮೆಯಾಗಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅಡುಗೆ ಮನೆಯ ಬಾಗಿಲನ್ನು ನೋಡುತ್ತಿದ್ದ. ಅಮ್ಮ, ಕಾಫಿ ಕೊಡು ಎಂದು ಬಾಯಿಗೆ ಬರುತ್ತಿತ್ತು, ಆದರೆ ಅಲ್ಲಿ ಮೌನ ಮಾತ್ರ ಇತ್ತು. ಒಂದು ಸಂಜೆ ತಂದೆ ಹಳೆಯ ಮರದ ಪೆಟ್ಟಿಗೆಯನ್ನು ವಿಜಯನ ಕೈಗೆ ಕೊಟ್ಟರು. ಇದು ನಿನ್ನ ತಾಯಿ ಬದುಕಿದ್ದಾಗ ನಿನಗಾಗಿ ಇಟ್ಕೊಂಡಿದ್ದು. ವಿಜಯ ನಿಧಾನವಾಗಿ ಪೆಟ್ಟಿಗೆ ತೆರೆದ. ಅದರೊಳಗೆ ದುಬಾರಿ ವಸ್ತುಗಳಿರಲಿಲ್ಲ.
ಚಿನ್ನವೂ ಇರಲಿಲ್ಲ. ಒಂದು ಹಳೆಯ ಶಾಲೆಯ ಫೋಟೋ ಇತ್ತು. ಚಿಕ್ಕವನಾಗಿದ್ದಾಗ ತಾಯಿ ಖರೀದಿಸಿದ್ದ ಒಂದು ಪೆನ್ನು ಮತ್ತು ಒಂದು ಪತ್ರ. ಅವನ ಕೈಗಳು ನಡುಗಿದವು. ಪತ್ರವನ್ನು ತೆರೆದು ಓದಲು ಆರಂಭಿಸಿದ. ನನ್ನ ಪ್ರೀತಿಯ ಮಗ ವಿಜಯ, ಈ ಪತ್ರ ಓದುತ್ತಿದ್ದರೆ ನಾನು ನಿನ್ನ ಜೊತೆಗೆ ಇರದೇ ಇರಬಹುದು. ನೀನು ತುಂಬಾ ಒಳ್ಳೆಯವನು. ಆದರೆ ಒಂದು ತಪ್ಪು ಮಾಡುತ್ತಿದ್ದೀಯ. ನಿನ್ನ ಬಳಿ ಎಲ್ಲರಿಗೂ ಸಮಯ ಇದೆ, ಆದರೆ ನಿನ್ನನ್ನು ಪ್ರೀತಿಸುವವರಿಗೆ ಮಾತ್ರ ಸಮಯ ಇಲ್ಲ. ಮಗನೇ, ಜೀವನದಲ್ಲಿ ದೊಡ್ಡ ಸಂಪತ್ತು ಹಣವಲ್ಲ, ನಮ್ಮವರ ಜೊತೆ ಕಳೆದ ಸಮಯವೇ ನಿಜವಾದ ಸಂಪತ್ತು. ಒಂದು ದಿನ ಈ ಮಾತು ನಿನಗೆ ಅರ್ಥವಾಗುತ್ತದೆ, ಆದರೆ ಅದು ತುಂಬಾ ತಡವಾಗದಿರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಿನ್ನ ಅಮ್ಮ. ಪತ್ರ ಓದಿ ಮುಗಿದಾಗ ವಿಜಯ ಜೋರಾಗಿ ಅತ್ತ. ಅಮ್ಮ, ನಿನ್ನ ಮಾತು ಕೇಳಬೇಕಿತ್ತು ಎಂದು ನೆಲದ ಮೇಲೆ ಕುಳಿತುಕೊಂಡ. ಆ ದಿನದಿಂದ ಅವನು ಒಂದು ನಿರ್ಧಾರ ಮಾಡಿದ. ಇನ್ನು ಮುಂದೆ ನನ್ನಿಂದ ಯಾರಿಗೂ ನಾಳೆ ಎಂಬ ಉತ್ತರ ಸಿಗಬಾರದು. ಮರುದಿನ ಗ್ರಾಮದಲ್ಲಿದ್ದ ಒಬ್ಬ ವೃದ್ಧರನ್ನು ಆಸ್ಪತ್ರೆಗೆ ಕರೆದೊಯ್ದ. ಒಬ್ಬ ಅನಾಥ ಬಾಲಕನ ಓದಿಗೆ ಸಹಾಯ ಮಾಡಿದ. ತಂದೆಯ ಜೊತೆ ಪ್ರತಿದಿನ ಕುಳಿತು ಊಟ ಮಾಡಲು ಆರಂಭಿಸಿದ. ಪ್ರತಿ ಸಂಜೆ ದೇವರಿಗೆ ನಮಸ್ಕಾರ ಮಾಡಿ ಇಂದು ಕೊಟ್ಟ ಸಮಯಕ್ಕೆ ಧನ್ಯವಾದಗಳು ಎಂದು ಹೇಳುತ್ತಿದ್ದ. ಒಂದು ದಿನ ಅದೇ ಹಳ್ಳಿಗೆ ಒಬ್ಬ ವೃದ್ಧ ಸನ್ಯಾಸಿ ಬಂದರು. ವಿಜಯ ಅವರನ್ನು ನೋಡಿ ನಮಸ್ಕರಿಸಿದ. ಸನ್ಯಾಸಿ ಅವನ ಕಣ್ಣಲ್ಲಿ ನೋಡುತ್ತಾ ನಕ್ಕು ಹೇಳಿದ್ರು, ಕಾಲವನ್ನು ಗೌರವಿಸುವವನನ್ನು ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಆ ಮಾತು ಕೇಳಿದ ವಿಜಯನ ಕಣ್ಣಲ್ಲಿ ನೀರು ತುಂಬಿತ್ತು. ಅವನಿಗೆ ಅನಿಸಿತು, ಇದು ನನ್ನ ಅಮ್ಮನ ಮೂಲಕ ಸಾಯಿ ನನಗೆ ಕಲಿಸಿದ ಪಾಠ. ಮಕ್ಕಳೇ, ಪ್ರೀತಿಯನ್ನು ನಾಳೆಗೆ ಮುಂದೂಡಬೇಡಿ, ಕ್ಷಮೆಯನ್ನು ನಾಳೆಗೆ ಮುಂದೂಡಬೇಡಿ, ದೇವರ ಸ್ಮರಣೆಯನ್ನು ನಾಳೆಗೆ ಮುಂದೂಡಬೇಡಿ. ಏಕೆಂದರೆ ನಮ್ಮ ಕೈಯಲ್ಲಿರೋದು ಇಂದು ಮಾತ್ರ, ಇದು ನೆನಪಿರಲಿ. ಈ ರೀತಿಯಲ್ಲಿ ವರ್ಷಗಳು ಕಳೆಯಿತು. ಒಮ್ಮೆ ನಾಳೆ ನಾಳೆ ಎಂದು ಎಲ್ಲವನ್ನೂ ಮುಂದೂಡುತ್ತಿದ್ದ ವಿಜಯ ಈಗ ಸಂಪೂರ್ಣ ಬದಲಾಗಿದ್ದ. ಅವನ ಮನೆಗೆ ಬರುವ ಪ್ರತಿಯೊಬ್ಬರೂ ಒಂದೇ ಮಾತು ಹೇಳುತ್ತಿದ್ರು, ವಿಜಯನ ಮನೆಯಲ್ಲಿ ಪ್ರೀತಿ ಇದೆ, ಶಾಂತಿ ಇದೆ, ದೇವರ ಕೃಪೆ ಇದೆ. ಒಂದು ದಿನ ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಆಯೋಜಿಸಲಾಯಿತು. ಮುಖ್ಯ ಅತಿಥಿಯಾಗಿ ವಿಜಯನನ್ನು ಆಹ್ವಾನಿಸಿದರು. ವೇದಿಕೆಯ ಮೇಲೆ ನಿಂತ ವಿಜಯ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ತನ್ನ ಜೇಬಿನಿಂದ ಒಂದು ಹಳೆಯ ಪತ್ರವನ್ನು ಹೊರತೆಗೆದ. ಅದು ಅವನ ತಾಯಿ ಬರೆದು ಅದೇ ಪತ್ರ. ಅವನು ಮಕ್ಕಳನ್ನು ನೋಡಿ ಹೇಳಿದ, ನಾನು ಇಂದು ನಿಮಗೆ ಪುಸ್ತಕದ ಪಾಠ ಹೇಳೋದಿಲ್ಲ, ನನ್ನ ಜೀವನದ ಪಾಠ ಹೇಳುತ್ತೇನೆ. ಇಡೀ ಸಭಾಂಗಣ ಮೌನವಾಗಿತ್ತು. ವಿಜಯ ತನ್ನ ತಾಯಿಯ ಬಗ್ಗೆ ಹೇಳಿದ. ನನ್ನ ಅಮ್ಮ ಒಂದು ದಿನ ನನ್ನ ಜೊತೆ ಊಟ ಮಾಡಬೇಕು ಅಂದಳು. ನಾನು ನಾಳೆ ಅಂದೆ. ಆ ನಾಳೆ ಎಂದಿಗೂ ಬರಲಿಲ್ಲ. ಆ ಮಾತು ಕೇಳುತ್ತಿದ್ದಂತೆ ಅನೇಕ ಮಕ್ಕಳ ಕಣ್ಣಲ್ಲಿ ನೀರು ತುಂಬಿತ್ತು. ಶಿಕ್ಷಕರು ಮೌನವಾಗಿ ನಿಂತರು. ವಿಜಯ ಮುಂದುವರೆಸಿ ಹೇಳಿದ, ಇಂದು ಮನೆಗೆ ಹೋದ ಕೂಡಲೇ ನಿಮ್ಮ ಅಪ್ಪ ಅಮ್ಮನನ್ನು ಒಮ್ಮೆ ಅಪ್ಪಿಕೊಳ್ಳಿ. ಅವರ ಜೊತೆ 5 ನಿಮಿಷ ಮಾತಾಡಿ. ಅವರು ನಿಮ್ಮ ಜೊತೆಗೆ ಇದ್ದಾಗಲೇ ಅವರಿಗೆ ಪ್ರೀತಿಯನ್ನು ತೋರಿಸಿ. ನಂತರ ಪಶ್ಚಾತ್ತಾಪ ಪಡುವ ದಿನ ಬರದಿರಲಿ. ಆ ದಿನ ಸಭೆಯಲ್ಲಿದ್ದ ಪ್ರತಿಯೊಬ್ಬರು ಮನೆಗೆ ಹೋಗಿ ತಮ್ಮ ತಂದೆ ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆದರು. ಆ ಚಿಕ್ಕ ಹಳ್ಳಿ ನಿಧಾನವಾಗಿ ಬದಲಾಗತೊಡಗಿತು. ಜನರು ಹಣಕ್ಕಿಂತ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡಲು ಆರಂಭಿಸಿದರು. ಆ ರಾತ್ರಿ ವಿಜಯ ತನ್ನ ತಾಯಿಯ ಫೋಟೋ ಮುಂದೆ ದೀಪ ಹಚ್ಚಿದ. ಕಣ್ಣೀರಿನ ಮಧ್ಯೆಯೇ ನಗುತ್ತಾ ಹೇಳಿದ, ಅಮ್ಮ, ನೀನು ಈಗ ಇಲ್ಲ, ಆದರೆ ನೀನು ಕಲಿಸಿದ ಪಾಠ ಸಾವಿರಾರು ಜನರ ಬದುಕಿನಲ್ಲಿ ಜೀವಂತವಾಗಿದೆ. ಆ ಕ್ಷಣದಲ್ಲಿ ಗೋಡೆಯ ಮೇಲಿದ್ದ ದೀಪದ ಬೆಳಕು ಇನ್ನಷ್ಟು ಪ್ರಕಾಶಿಸಿದಂತೆ ಅನಿಸಿತು. ವಿಜಯ ಮನಸ್ಸಿನಲ್ಲಿ ಒಂದು ಧ್ವನಿ ಕೇಳಿಸಿದಂತೆ ಆಯಿತು, ಮಗನೇ, ಪ್ರೀತಿಯನ್ನು ಹಂಚಿದರೆ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ವಿಜಯ ಕೈ ಮುಗಿದು ಅವರ ಅಮ್ಮನ್ನ ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡಿದ. ಈ ಕಥೆಯ ಮೂಲಕ ಸಾಯಿ ನಮಗೆ ಹೇಳ್ತಾ ಇರೋದು, ಮಕ್ಕಳೇ, ಜೀವನದಲ್ಲಿ ದೊಡ್ಡ ಸಂಪತ್ತು ಮನೆ, ಹಣ, ಚಿನ್ನ ಅಲ್ಲ, ನಿನ್ನನ್ನು ಪ್ರೀತಿಸುವವರ ಜೊತೆ ಕಳೆಯುವ ಸಮಯವೇ ನಿಜವಾದ ಸಂಪತ್ತು. ನಾಳೆ ಎಂದು ಮುಂದೂಡಬೇಡ. ಒಳ್ಳೆಯ ಕೆಲಸವನ್ನು ಇಂದೇ ಮಾಡು, ಪ್ರೀತಿಯನ್ನು ಇಂದೇ ಹೇಳು, ದೇವರನ್ನು ಇಂದೇ ಸ್ಮರಿಸು, ಏಕೆಂದರೆ ಕಳೆದ ಕ್ಷಣ ಮತ್ತೆ ಎಂದಿಗೂ ಮರಳಿ ಬರೋದಿಲ್ಲ ಅಂತ ಸಾಯಿ ನಮಗೆ ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ಕತೆ ಇವತ್ತು ಹೇಳಿದ್ದಾರೆ. ಇದ್ರ ಮೂಲಕ ನಾವು ನಮ್ಮ ಲೈಫಲ್ಲಿ ಏನಾದರೂ ತಪ್ಪುಗಳು ಮಾಡ್ತಾ ಇದ್ದರೆ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ.
ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹಂಚಿ ಶೇರ್ ಮಾಡಿ ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.